ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನೋಡಿ, ಸೀಲಿಂಗ್ ಫ್ಯಾನು ಓಡ್ತಾ ಇರೋದಿಲ್ಲ, ಅಂದರೆ ಅದು ಏನು ಪ್ರಾಬ್ಲಮ್ ಆಗಿರುತ್ತೆ ಅಂತ ಗೊತ್ತಾಗ್ತಿರೋದಿಲ್ಲ. ನಾನು ಈ ವಿಡಿಯೋದಲ್ಲಿ ಒಂದು ಸ್ವಿಚ್ಚು ಮತ್ತು ರೆಗ್ಯುಲೇಟ್ರು ಮತ್ತು ಫ್ಯಾನು ಇವು ಮೂರರಲ್ಲೂ ಏನು ಸಮಸ್ಯೆ ಆಗಿರುತ್ತೆ ಮತ್ತು ಸ್ವಿಚ್ಚಲ್ಲಿ ಯಾವ ಥರ ಚೆಕ್ ಮಾಡಬೇಕು, ರೆಗ್ಯುಲೇಟ್ರಲ್ಲಿ ಯಾವ ಥರ ಚೆಕ್ ಮಾಡಬೇಕು ಮತ್ತು ಫ್ಯಾನಲ್ಲಿ ಯಾವ ಥರ ಚೆಕ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ಕ್ಲಿಯರಾಗಿ ತೋರಿಸ್ಕೊಡ್ತೀನಿ. ಸ್ವಿಚ್ ಹೋಗಿದೆಯಾ, ರೆಗ್ಯುಲೇಟ್ರ್ ಹೋಗಿದೆಯಾ, ಫ್ಯಾನ್ ಹೋಗಿದೆಯಾ ಅಂತ ಮೂರನ್ನು ಯಾವ ಥರ ಚೆಕ್ ಮಾಡೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಜೊತೆಯಲ್ಲಿ ಒಂದು ಟೆಸ್ಟರ್ ಇದ್ದರೆ ಸಾಕು, ನೀವು ಇದನ್ನು ಪೂರ್ತಿ ಚೆಕ್ ಮಾಡ್ಬೋದು. ಅದನ್ನು ನಾನು ನಿಮಗೆ ಯಾವ ಥರ ಅಂತ ತೋರಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನನ್ನ ಚಾನಲ್ನ ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ನೋಡಿ, ಒಂದು ಕನೆಕ್ಷನ್ನು ಈ ಥರ ಇರುತ್ತೆ. ಅಂದರೆ ನ್ಯೂಟ್ರಲ್ಲು, ನೀಲಿ ವೈರು ನ್ಯೂಟ್ರಲ್ ಆಗಿರುತ್ತೆ, ಫೇಸ್ ವೈರು ಕೆಂಪು ವೈರು ಆಗಿರುತ್ತೆ. ಇಲ್ಲಿ ರೆಗ್ಯುಲೇಟ್ರು ಮತ್ತು ಫ್ಯಾನಿಂದ ಕನೆಕ್ಷನ್ಗೆ ನೋಡಿ, ನಾನಿಲ್ಲಿ ಫ್ಯಾನ್ ಹತ್ರ ಕಲೆಕ್ಷನ್ ಮಾಡ್ತೀವಲ್ಲ ಅದನ್ನು ಇಲ್ಲಿ ಚಿತ್ರನ ಹಾಕ್ಕೊಂಡಿದ್ದೀನಿ. ಯಾಕಂದರೆ ನಿಮಗೆ ಟೆಸ್ಟರಲ್ಲಿ ಚೆಕ್ ಮಾಡೋದಕ್ಕೆ ತೋರ್ಸೋಕ್ಕೋಸ್ಕರ. ಓಕೆನಾ? ನೋಡಿ, ಈ ಸ್ವಿಚ್ ಅಂದರೆ ಸ್ವಿಚ್ ಬಾಕ್ಸಲ್ಲಿ ಒಂದೇ ಸ್ವಿಚ್ ಇರೋದಿಲ್ಲ, ಪಕ್ಕದಲ್ಲಿ ಇನ್ನೂ ಸ್ವಿಚ್ ಇರ್ತವೆ. ಬಟ್ ನಿಮಗೆ ಚೆಕ್ ಮಾಡೋದಕ್ಕೆ ಈ ಸ್ವಿಚ್ಚು ಮಾತ್ರ ಒಂದು ಸ್ವಿಚ್ಚು, ಅಂದರೆ ಈ ಫ್ಯಾನಿಗೆ ಕೊಟ್ಟಿರೋ ಕಲೆಕ್ಷನ್ ಸ್ವಿಚ್ ಮಾತ್ರ ನೋಡ್ಕೊಳ್ಳಿ. ಹಿಂದೆ ಆ ಕಡೆ ಪಕ್ಕದಲ್ಲಿರೋ ಸ್ವಿಚ್ಚಿನ ಬಗ್ಗೆ ಬಿಟ್ಬಿಡಿ. ಓಕೆನಾ? ನಿಮಗೆ ಫ್ಯಾನಿಂದು ನೀವು ನೋಡ್ತಾ ಇರೋದು ಫ್ಯಾನಿಂದು, ಅದಕ್ಕೋಸ್ಕರ ನೀವು ಈ ಫ್ಯಾನಿನ ಸ್ವಿಚ್ ಮಾತ್ರ ಮುಂದಕ್ಕೆ ಕನೆಕ್ಷನ್ ನೋಡ್ಕೊಳ್ಳಿ. ಮೊದಲು ನಾನು ಕನೆಕ್ಷನಿಂದು ವೈರ್ ಜಾಯಿಂಟ್ಗಳು ಎಲ್ಲೆಲ್ಲಿರ್ತವೆ ಅನ್ನೋದನ್ನು ಮೊದಲು ಹೇಳ್ತೀನಿ. ನೋಡಿ, ಇಲ್ಲಿ ಈ ರೆಗ್ಯುಲೇಟ್ರಿಂದ ಕಲೆಕ್ಷನ್ ಮಾಡಿರ್ತೀರಲ್ಲ, ಅಲ್ಲಿ 2 ಜಾಯಿಂಟ್ ಇರ್ತವೆ. ಆ ಜಾಯಿಂಟ್ಗಳನ್ನು ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ. ಯಾಕೆಂದರೆ ಅಲ್ಲಿ ರೆಸ್ಟ್ ಬಂದಿರ್ತವೆ. ರೆಸ್ಟ್ ಬಂದಾಗಲೂ ಕೂಡ ಫ್ಯಾನು ಓಡ್ತಾ ಇರೋದಿಲ್ಲ. ಆ ಜಾಯಿಂಟ್ಗಳ್ನ ಟೇಪ್ ಹಾಕಿರ್ತಾರೆ, ಸೊಲ್ಯೂಷನ್ ಟೇಪ್ ಹಾಕಿರ್ತಾರೆ, ಅದನ್ನು ತೆಗೆದುಬಿಟ್ಟು ನೋಡಿ. ಚೆನ್ನಾಗಿದೆ ಅಂದರೆ ಓಕೆ, ಅದನ್ನು ಬಿಡಿ. ಮುಂದೆ ನಾನು ಹೇಳ್ತೀನಿ ಏನೇನು ಪ್ರಾಬ್ಲಮ್ ಆಗಿರುತ್ತೆ ಅಂತ. ಫಸ್ಟು ನೀವು ಚೆಕ್ ಮಾಡಬೇಕಾಗಿರೋದು ಎಲ್ಲಪ್ಪ ಅಂದರೆ, ನೋಡಿ, ಇಲ್ಲಿ ಫ್ಯಾನ್ ಹತ್ರ ಬಂದು ಇಲ್ಲಿ 2 ವೈರ್ ಕಾಣಿಸ್ತಿದ್ದಾವಲ್ಲ, ಅಂದರೆ ಫೇಸು ಮತ್ತು ನ್ಯೂಟ್ರಲ್ಲು, ಅಲ್ಲಿ ಟೆಸ್ಟರ್ನ ಇಟ್ಟು ಚೆಕ್ ಮಾಡಿ. ಓಕೆನಾ? ಅಲ್ಲಿ ಚೆಕ್ ಮಾಡಿದಾಗ 2ರಲ್ಲೂ ಬರ್ತಾ ಇದೆಯಾ ಅಂತ ನೋಡ್ಕೊಳ್ಳಿ. 2ರಲ್ಲೂ ಬರ್ತಾ ಇದೆ ಅಂದರೆ ಏನು ಸಮಸ್ಯೆ ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆನಾ? 2ರಲ್ಲೂ ಬರ್ತಾ ಇದೆ ಅಂತಂದರೆ ಇಲ್ಲಿ ನ್ಯೂಟ್ರಲ್ಲು ಫೇಲ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಓಕೆನಾ? ನೀಲಿ ವೈರ್ ಏನಿದೆ ಅದು ನ್ಯೂಟ್ರಲ್ಲು ಫೇಲ್ ಆಗಿರುತ್ತೆ ಅಂತ ತಿಳ್ಕೊಳ್ಳಿ. ಅಂದರೆ ಫ್ಯಾನು ಚೆನ್ನಾಗಿದೆ. ಓಕೆನಾ? ಫೇಸ್ ಹೋಗ್ತಾ ಇದೆ ಮತ್ತು ನ್ಯೂಟ್ರಲಲ್ಲಿ ಪ್ರಾಬ್ಲಮ್ ಆಗಿದೆ. ನ್ಯೂಟ್ರಲ್ನ ಚೆಕ್ ಮಾಡ್ಕೊಳ್ಳಿ. ಓಕೆ, ಒಂದು ಪಾಯಿಂಟ್ ಆಯಿತು. ಈಗ ಎರಡನೇದು ರೆಗ್ಯುಲೇಟ್ರ್ ಹತ್ರ ಬನ್ನಿ. ಇಲ್ಲಿ ಫಸ್ಟು ಇಲ್ಲಿ ರೆಗ್ಯುಲೇಟ್ರ್ ಕನೆಕ್ಷನ್ ಬಂದಿರುತ್ತಲ್ಲ, ಅಲ್ಲಿ ನೀವು ಇನ್ಸುಲೇಷನ್ ಟೇಪ್ ತೆಗೆದಿರ್ತೀರಲ್ಲ, ಅಲ್ಲಿ ಫಸ್ಟು ಚೆಕ್ ಮಾಡ್ಕೊಳ್ಳಿ. ಅಂದರೆ ರೆಗ್ಯುಲೇಟ್ರಿಗೆ ಕರೆಂಟ್ ಬರ್ತಾ ಇದೆಯಾ ಅಂತ ಟೆಸ್ಟರಲ್ಲಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಬರ್ತಾ ಇದೆ ಅಂತಂದರೆ ಇಲ್ಲಿ ನೋಡಿ, ಇಲ್ಲಿ ರೆಗ್ಯುಲೇಟ್ರಿಂದ ಔಟ್ ಹೋಗುತ್ತಲ್ಲ, ಅಲ್ಲಿ ಚೆಕ್ ಮಾಡಿ. ಅಲ್ಲಿ ನಾನು ಮೊದಲು ಹೇಳಿರೋ ಹಾಗೆ ರೆಗ್ಯುಲೇಟ್ರನ್ನ 5 ಸ್ಟೆಪ್ಪಿಗೆ ಇಟ್ಕೊಳ್ಳಿ. ಅಲ್ಲಿ ಈಗ ನೀವು ಈ ಜಾಯಿಂಟಲ್ಲಿ ಚೆಕ್ ಮಾಡಿ. ಬರ್ತಾ ಇದೆ ಅಂತಂದರೆ ರೆಗ್ಯುಲೇಟ್ರು ಚೆನ್ನಾಗಿದೆ ಅಂತ. ಓಕೆ, ನೀವು ಇಲ್ಲಿ ಈ ಪಾಯಿಂಟಲ್ಲಿ ಚೆಕ್ ಮಾಡಿದಾಗಲೂ ಫೇಸ್ ಬರ್ತಾ ಇಲ್ಲ ಅಂತಂದರೆ ಈ ರೆಗ್ಯುಲೇಟ್ರನ್ನ ಸ್ವಲ್ಪ 4-5 ಈ ಥರ ಸ್ಟೆಪ್ನ ಚೇಂಜ್ ಮಾಡ್ತಾ ಹೋಗಿ. ನಾವು ಕೆಲವೊಂದು ರೆಗ್ಯುಲೇಟ್ರ್ಗಳು 3ನೇ ಸ್ಟೆಪ್ಪಿಗೆ ಆನ್ ಆಗ್ತಿರ್ತವೆ, ಕೆಲವೊಂದು ರೆಗ್ಯುಲೇಟ್ರ್ಗಳು 4ನೇ ಸ್ಟೆಪ್ಪಿಗೆ ಆನ್ ಆಗ್ತಿರ್ತವೆ, ಕೆಲವೊಂದು ರೆಗ್ಯುಲೇಟ್ರ್ಗಳು ಫಸ್ಟ್ ಸ್ಟೆಪ್ಪಿಗೆ ಆನ್ ಆಗ್ತಿರ್ತವೆ. ಅಂದರೆ ಸ್ಪೀಡ್ ಇರೋದಿಲ್ಲ, ಫ್ಯಾನು ಸ್ಲೋ ಓಡ್ತಾ ಇರ್ತವೆ. ಓಕೆನಾ? ಅಂದರೆ ಯಾವುದೋ ಒಂದು ಸ್ಟೆಪ್ ಮಾತ್ರ ವರ್ಕ್ ಆಗ್ತಾ ಇರುತ್ತೆ. ರೆಗ್ಯುಲೇಟ್ರ್ ಹೋಗಿರುತ್ತೆ, ಬಟ್ ಆದರೂ ಒಂದು ಸ್ಟೆಪ್ ಮಾತ್ರ ವರ್ಕ್ ಮಾಡ್ತಾ ಇರುತ್ತೆ. ನೀವು ಅದನ್ನು ಚೇಂಜ್ ಮಾಡಬೇಕಾಗತ್ತೆ. ಓಕೆನಾ? ಯಾವುದಾದ್ರು ಒಂದಕ್ಕಿಟ್ಟು ಚೆಕ್ ಮಾಡಿದಾಗ ಯಾವುದ್ರಲ್ಲಿ ಬರ್ತಾ ಇದೆ ಅನ್ನೋದನ್ನು ನೋಡ್ಕೊಳ್ಳಿ. ಯಾವುದ್ರಲ್ಲೂ ಬರ್ತಾ ಇಲ್ಲ ಅಂತಂದರೆ, ಅಂದರೆ ಈ ಪಾಯಿಂಟಲ್ಲಿ ಚೆಕ್ ಮಾಡುವಾಗ ಇಲ್ಲಿ ಬರ್ತಾ ಇದೆ. ಓಕೆ, ನೋಡಿ, ಇಲ್ಲಿ ಸ್ವಿಚ್ಚಿಂದ ಬರ್ತಾ ಇದೆ, ಇಲ್ಲಿ ಮಾತ್ರ ಬರ್ತಾ ಇಲ್ಲ ಅಂತಂದರೆ ರೆಗ್ಯುಲೇಟ್ರು ಹೋಗಿದೆ ಅಂತ. ಆವಾಗ ನೀವೇನು ಮಾಡಬೇಕು ಅಂತಂದರೆ, ಎಮರ್ಜೆನ್ಸಿ ಚೆಕ್ ಮಾಡೋಕ್ಕಾದರೂ ಆಯಿತು, ಅಥವಾ ಈ ಸದ್ಯಕ್ಕೀಗ ಫ್ಯಾನ್ ಶೆಕೆ ತಡ್ಕೊಳಕ್ಕಾಗ್ತಾಯಿಲ್ಲ, ನಾವು ಆನ್ ಮಾಡ್ಕೋಬೇಕು ಅಂತಂದರೆ ನೋಡಿ, ಇಲ್ಲಿಂದ ಇಲ್ಲಿಗೆ ಒಂದು
ಲಿಂಕ್ನ ಕೊಟ್ಬಿಡಿ. ಅಂದರೆ ಆವಾಗ ನಿಮಗೆ ಫ್ಯಾನು ಡೈರೆಕ್ಟಾಗಿ ಓಡ್ತಾ ಇರುತ್ತೆ. ಅಂದರೆ ರೆಗ್ಯುಲೇಟರ್ ಕಂಟ್ರೋಲ್ ಇರೋದಿಲ್ಲ, ಡೈರೆಕ್ಟಾಗಿ ಓಡ್ತಾ ಇರುತ್ತೆ. ಅಂದರೆ ಟೆಂಪ್ರವರಿ ನೀವು ರೆಗ್ಯುಲೇಟರ್ನ ಚೇಂಜ್ ಮಾಡೋವರೆಗೂ ಅದನ್ನು ಹಾಕ್ಕೊಳ್ಳಿ. ಓಕೆನಾ. ಇದು 2 ಸ್ಟೆಪ್ಪು. ಸೆಕೆಂಡ್ ಸ್ಟೆಪ್ಪು ರೆಗ್ಯುಲೇಟ್ರು ಫ್ಯಾನ್ ಟೋಟಲ್ ಚೆಕ್ ಮಾಡೋದ್ರಲ್ಲಿ ಇದು ರೆಗ್ಯುಲೇಟರ್ ಚೆಕ್ ಮಾಡೋ ಸೆಕೆಂಡ್ ಸ್ಟೆಪ್ಪು. ಈಗ 3ನೇ ಸ್ಟೆಪ್ನಲ್ಲಿ ಸ್ವಿಚ್ ಹತ್ರ ಬರೋಣ. ಓಕೆನಾ. ನೋಡಿ ಇಲ್ಲಿ ಸ್ವಿಚ್ ಹತ್ರ ಬಂದಿದ್ದೀವಿ. ಫಸ್ಟ್ ನೀವು ಸ್ವಿಚ್ ಚೆಕ್ ಮಾಡಬೇಕಾದ್ರೆ ಅಂದರೆ 3ನೇ ಸ್ಟೆಪ್ಪು, ನೀವು ಫ್ಯಾನ್ ಚೆಕ್ ಮಾಡಿದ್ದೀರಾ, ರೆಗ್ಯುಲೇಟರ್ ಚೆಕ್ ಮಾಡಿದ್ದೀರಾ, ಆದರೂ ಫ್ಯಾನ್ ಓಡ್ತಾ ಇಲ್ಲ. ಈಗ ಸ್ವಿಚ್ ಹತ್ರ ಬಂದಿದ್ದೀರಾ. ಸ್ವಿಚ್ ಹತ್ರ ನೋಡಿ ಈ ಪಾಯಿಂಟಲ್ಲಿ ಚೆಕ್ ಮಾಡಿ. ಅದಕ್ಕೆ ಅಂದರೆ ಫೇಸ್ ವೈರು ಸ್ವಿಚ್ಗೆ ಬರ್ತಾ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ಬರ್ತಾ ಇದೆ ಅಂತ ಆದಮೇಲೆ ಈಗ ನೋಡಿ ಕೆಳಗಡೆ ಅಂದರೆ ಈಗ ಸ್ವಿಚ್ ಆನ್ ಮಾಡಿಕೊಂಡು ಇಲ್ಲಿ ಕೆಳಗೆ ರೆಗ್ಯುಲೇಟ್ರಿಗೆ ಕಲೆಕ್ಷನ್ ಹೋಗಿರುತ್ತಲ್ಲ ಅಲ್ಲಿ ಚೆಕ್ ಮಾಡಿ. ಅಲ್ಲಿ ಬರ್ತಾ ಇದೆ ಅಂತಂದರೆ ಸ್ವಿಚ್ಚು ಚೆನ್ನಾಗಿದೆ ಅಂತ. ಓಕೆನಾ. ಸ್ವಿಚ್ಚು ಅಕಸ್ಮಾತ್ ಚೆನ್ನಾಗಿಲ್ಲ, ಆ ಲೈಟ್ ಬರ್ತಾ ಇಲ್ಲ ಅಂದರೆ ಮೇಲೆ ಬರ್ತಾ ಇದೆ, ಕೆಳಗಡೆ ಬರ್ತಾ ಇಲ್ಲ ಅಂತಂದರೆ ನೋಡಿ ಸ್ವಿಚ್ಚು ಹೋಗಿರುತ್ತೆ ಅಂತ. ಓಕೆನಾ. ಆವಾಗ ನೀವೇನು ಮಾಡ್ಬೇಕಂತಂದರೆ ಇಲ್ಲಿ ರೆಗ್ಯುಲೇಟ್ರಿಗೆ ಬಂದಿದೆಯಲ್ಲ ಈ ಕನೆಕ್ಷನ್ನ ತೊಗೊಂಡೋಗಿ ಅದಕ್ಕೆ ಕೊಟ್ಟುಬಿಡಿ. ಆವಾಗ ನಿಮಗೆ ಡೈರೆಕ್ಟ್ ಆಗಿರುತ್ತೆ. ನೀವು ಆ ಥರ ಚೆಕ್ ಮಾಡೋ ಸಮಯದಲ್ಲಿ ರೆಗ್ಯುಲೇಟ್ರ್ ಚೆನ್ನಾಗಿರುತ್ತಲ್ಲ ಆವಾಗ ಟೆಂಪ್ರವರಿಗೆ ಈ ಸ್ವಿಚ್ಚನ್ನು ಅದು ಸ್ವಿಚ್ಚಲ್ಲಿ ಆಫ್ ಆಗ್ತಾ ಇರೋದಿಲ್ಲ ಆವಾಗ, ಯಾಕೆಂದರೆ ನೀವು ಡೈರೆಕ್ಟ್ ಕೊಟ್ಟಿರ್ತೀರಲ್ಲ ಹಂಗೆ. ಅದಕ್ಕೋಸ್ಕರ ಆವಾಗ ಸ್ವಿಚ್ಚಲ್ಲಿ ಆಫ್ ಆಗ್ತಿರೋದಿಲ್ಲ. ನೀವು ರೆಗ್ಯುಲೇಟ್ರಲ್ಲೇ ಇಲ್ಲಿ 0 ಇರುತ್ತಲ್ಲ ಅಲ್ಲಿ 0 ಮಾಡಿದ್ರೆ ನಿಮಗೆ ಫ್ಯಾನು ಆಫ್ ಆಗುತ್ತೆ. ನೀವು ಮತ್ತು ಇನ್ನೊಂದು ದಿವಸ ನೀವು ಇದನ್ನು ಸ್ವಿಚ್ಚನ್ನ ಚೇಂಜ್ ಮಾಡಿಕೊಂಡ್ರೆ ನಿಮಗೆ ಕ್ಲಿಯರ್ ಆಗುತ್ತೆ. ಯಾಕೆಂದರೆ ಇದು ಶೆಕೆ ಟೈಮಲ್ಲಿ ನೀವು ಏನು ಮಾಡಬೇಕು, ಏನು ಮಾಡೋಕ್ಕಾದರೂ ನೀವು ರೆಡಿ ಇರ್ತೀರ. ಓಕೆನಾ. ಸ್ವಲ್ಪ ನೀವು ಹುಷಾರಾಗಿ ಟೆಸ್ಟರ್ ಇಟ್ಕೊಂಡೆ ನೀವು ಚೆಕ್ ಮಾಡಿ. ಆಮೇಲೆ ಇನ್ನೊಂದು ದಿವಸ ನೀವು ಇದನ್ನು ಸ್ವಿಚ್ಚನ್ನ ಚೇಂಜ್ ಮಾಡಿರಿ ಅಥವಾ ಮಾಡಿಸ್ಕೊಳ್ಳಿ. ಓಕೆನಾ. ಇದು 3ನೇ ಸ್ಟೆಪ್. ಓಕೆ, ನಾನು ಹೇಳಿರೋ ಈ 3 ಸ್ಟೆಪ್ಪಲ್ಲಿ ನಿಮ್ಮ ಫ್ಯಾನು ಓಡ್ತಾ ಇಲ್ಲ ಅಂತಂದರೆ ಈ 3ರಲ್ಲಿ ಯಾವುದಾದ್ರೂ ಒಂದು ಸ್ಟೆಪ್ಪಲ್ಲಿ ನಿಮ್ಮ ಸಮಸ್ಯೆ ನಿಮಗೆ ಸಿಕ್ಕೋಗಿರುತ್ತೆ. ಓಕೆನಾ. ಅಷ್ಟೇ ಫ್ರೆಂಡ್ಸ್. ಓಕೆ, ಇನ್ನೇನು ಸಮಸ್ಯೆ ಇರೋದಿಲ್ಲ. ನಾನು ಹೇಳಿರೋ ಹಾಗೆ ಅಂದರೆ ಈಗ ನಾನು ಇಲ್ಲಿವರೆಗೂ ಹೇಳಿದ್ದು ಫೇಸು ವೈರಲ್ಲಿ ಅಂದರೆ ಕೆಂಪು ವೈರಲ್ಲಿ ಫೇಸ್ ಬರ್ತಾ ಇದ್ದರೆ ಮಾತ್ರ ನಾನು ನಿಮಗೆ ಹೇಳಿದ್ದೀನಿ. ಓಕೆನಾ. ಈ ನ್ಯೂಟ್ರಲ್ ವೈರಲ್ಲಿ ಅಕಸ್ಮಾತ್ ಫೇಸ್ ಬರ್ತಾ ಇದ್ದರೆ ಏನೇನು ಸಮಸ್ಯೆ ಆಗುತ್ತೆ ಅನ್ನೋದನ್ನು ನಿಮಗೆ ಹೇಳಿಲ್ಲ. ಅಂದರೆ ಅದು ಸ್ವಲ್ಪ ಇದೇ ಥರ ಇರುತ್ತೆ. ಅಂದರೆ ನೀವು ಅದನ್ನು ತಿಳ್ಕೊಬೇಕು ಅಂತಂದರೆ ನಾನು ಇದ್ರ ಹಿಂದೆ ಒಂದು ವಿಡಿಯೋ ಮಾಡಿದ್ದೀನಿ, ಅಂದರೆ ಲೈಟ್ ಬ್ಲಿಂಕಿಂಗ್ ಪ್ರಾಬ್ಲಮ್ ಅಂತೇಳಿ. ಆ ವಿಡಿಯೋನ ನಿಮಗೆ ನೋಡಿದ್ರೆ ನಿಮಗೆ ಆಲ್ಮೋಸ್ಟ್ ನಿಮಗೆ ಆ ಪ್ರಾಬ್ಲಮ್ಗೆ ಆ ವಿಡಿಯೋದಲ್ಲಿ ನಿಮಗೆ ಸೊಲ್ಯೂಷನ್ ಸಿಗ್ಬೋದು. ಓಕೆನಾ. ಅಕಸ್ಮಾತ್ ನಿಮಗೆ ಗೊತ್ತಾಗ್ತಿಲ್ಲ ಅಂತಂದರೆ ಬ್ರೋ ನಮಗೆ ನ್ಯೂಟ್ರಲ್ ವೈರಲ್ಲಿ ಫೇಸ್ ಬರ್ತಾ ಇದ್ದರೆ ಯಾವ ಥರ ಚೆಕ್ ಮಾಡೋದು ಅದನ್ನು ಸ್ವಲ್ಪ ವಿಡಿಯೋ ಮಾಡಿ ಅಂತ ಹೇಳಿದ್ರೆ ಖಂಡಿತ ನಾನು ವಿಡಿಯೋ ಮಾಡ್ತೀನಿ. ಓಕೆನಾ. ನೀವು ಖಂಡಿತ ನನಗೆ ಈ ನನ್ನ ವಿಡಿಯೋಗೆ ಖಂಡಿತ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ನೀವು ಲೈಕ್ ಮಾಡಿದಷ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಕ್ಕಾಗುತ್ತೆ. ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನಿಮಗೇನಾದರೂ ಸಮಸ್ಯೆಗಳಿದ್ದರೆ ಖಂಡಿತ ಕಾಮೆಂಟಲ್ಲಿ ತಿಳಿಸಿ. ಆದಷ್ಟು ಬೇಗ ನಾನು ನಿಮಗೆ ಉತ್ತರ ಕೊಡ್ತೀನಿ. ಥ್ಯಾಂಕ್ ಯು.